ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮನೆಮಗಳು ನಂದಿನಿ ಶ್ರೀನಿವಾಸ್. ಪ್ರೀತಿ, ನಂಬಿಕೆ, ಮಾತುಕತೆ ಇವೆಲ್ಲ ಮುರಿದಾಗ ಏನಾಗಬಹುದು ಅನ್ನೋದಕ್ಕೆ ಶಾಕ್ ಕೊಡುವ ಒಂದು ಘಟನೆ ಬೆಳಕಿಗೆ ಬಂದಿದೆ. ಪ್ರಿಯತಮನಿಂದ ಕರೆ ಮತ್ತು ಮೆಸೇಜ್ಗಳು ಬ್ಲಾಕ್ ಆದ ಕಾರಣ ಆಕ್ರೋಶಗೊಂಡ ಯುವತಿ ಆತನನ್ನೇ ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ ಘಟನೆ ನಡೆದಿದೆ. ಇದು ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ನಡೆದ ದಾರುಣ ಘಟನೆ. ಸೋಷಿಯಲ್ ಮೀಡಿಯಾದಲ್ಲಿ ಆರಂಭವಾದ ಸ್ನೇಹ, ಆ ಸ್ನೇಹ ಪ್ರೀತಿಯಾಗಿ ಬೆಳೆದಿತ್ತು. ಸುಮಾರು 6 ತಿಂಗಳ ಕಾಲ ಇಬ್ಬರು ಆತ್ಮೀಯವಾಗಿ ಸಂಪರ್ಕದಲ್ಲಿದ್ರು ಎನ್ನಲಾಗ್ತಾ ಇದೆ. ಆದ್ರೆ ಕೆಲವು ದಿನಗಳಿಂದ ಯುವಕ ತನ್ನ ಪ್ರಿಯತಮೆಯ ಕರೆಗಳು ಮತ್ತು ಮೆಸೇಜ್ಗಳನ್ನು ಬ್ಲಾಕ್ ಮಾಡಿದ್ದಾನೆ. ಇದರಿಂದ ತೀವ್ರವಾಗಿ ಬೇಸರಗೊಂಡ ಯುವತಿ ನೇರವಾಗಿ ಯುವಕನ ಬಾಡಿಗೆ ಮನೆಗೆ ತೆರಳಿ ಅಲ್ಲಿ ಇಬ್ಬರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಕೋಪದ ನಿಯಂತ್ರಣ ಕಳೆದುಕೊಂಡ ಯುವತಿ ಚಾಕುವಿನಿಂದ ಹಲ್ಲೆ ನಡೆಸಿದಾಳೆ ಎನ್ನಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡ ಯುವಕನನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಆದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿ ಮೃತಪಟ್ಟಿದ್ದಾರೆ. ಘಟನೆಯ ಮಾಹಿತಿ ಸಿಕ್ಕ ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತನಿಖೆ ಇನ್ನು ಮುಂದುವರಿತಾನೆ ಇದೆ. ಪ್ರೀತಿ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಸಾಮಾನ್ಯ, ಆದ್ರೆ ಕೋಪ ಮತ್ತು ಅಹಂಕಾರ ಜೀವಹಾನಿಗೆ ಕಾರಣವಾಗಬಾರ್ದು. ಒಂದು ಕ್ಷಣದ ಆಕ್ರೋಶ ಒಂದು ಜೀವನೇ ಕಳೆದುಕೊಂಡಿದೆ. ಇದು ನಿಜವಾದ ಬ್ರೇಕಿಂಗ್ ಅಪ್ಡೇಟ್.